Now we are going with seventh stanza. Mahendro malayas sahyah shuktiman rukshaparvatah vindhyascha pariyatrascha ityete kulaparvatah. Mahendro malayas sahyah shuktiman rukshaparvatah विंध्यश्च पारियात्रश्च सप्तैते कुलपर्वताः. This verse speaks about Kulaparvatas. Here in this stanza, Kulaparvata means important mountain ranges or principal mountains of India. These are 7 in number. Here the word Kula doesn't indicate family, clan or Vamsha. ಈ ಪದ್ಯ ಭಾರತದ ಕುಲಪರ್ವತಗಳ ಬಗ್ಗೆ ಹೇಳುತ್ತೆ. ಇಲ್ಲಿ ಕುಲಪರ್ವತ ಅಂದರೆ ಭಾರತದ ಮುಖ್ಯವಾದ ಅಥವಾ ಪ್ರಮುಖವಾದ ಪರ್ವತ ಶ್ರೇಣಿಗಳು ಅಂತ ಅರ್ಥ. ಇವುಗಳು ಒಟ್ಟು 7. ಇಲ್ಲಿ ಕುಲ ಅನ್ನುವಂತಹ ಶಬ್ದ ವಂಶವನ್ನಾಗಲಿ ಯಾವುದೇ ಕುಲಗಳನ್ನಾಗಲಿ ಜನಾಂಗಗಳನ್ನಾಗಲಿ ಹೇಳೋದಿಲ್ಲ. ಮೊದಲನೇದು ಮಹೇಂದ್ರ. ಮಹೇಂದ್ರ ಇಟ್ ಸ್ಟಾರ್ಟ್ಸ್ ಫ್ರಮ್ ಡೆಹ್ರಾಡೂನ್ ವಿಚ್ ಈಸ್ ಇನ್ ಪ್ರೆಸೆಂಟ್ ಉತ್ತರಾಖಂಡ್. This mountain range spreads up to the end point of Mahanadi and Godavari rivers. The same mountain range is called Kalinjar in Orissa. ಈ ಮಹೇಂದ್ರ ಪರ್ವತ ಶ್ರೇಣಿ ಎನ್ನುವಂಥದ್ದು ಇವತ್ತಿನ ಡೆಹ್ರಾಡೂನ್ನಿಂದ ಆರಂಭ ಆಗಿ ಮಹಾನದಿ ಮತ್ತು ಗೋದಾವರಿ ನದಿಗಳ ಅಂತಿಮ ಭಾಗದವರೆಗೂ ಕೂಡ ಹರಡಿಕೊಂಡಿದೆ. ಇದೇ ಪರ್ವತ ಶ್ರೇಣಿಯನ್ನು ಒರಿಸ್ಸಾದಲ್ಲಿ ಕಾಲಿಂಜರ್ ಅನ್ನೋ ಹೆಸರಿನಿಂದ ಕರೀತಾರೆ. ಸೆಕೆಂಡ್ ಒನ್ ಇಸ್ ಮಲಯ. ಸದರ್ನ್ ಟಿಪ್ ಆಫ್ ಸಹ್ಯಾದ್ರಿ ಮೌಂಟೇನ್ ಈಸ್ ನೋನ್ ಆಸ್ ಮಲಯ. ಇಟ್ ಈಸ್ ಇನ್ ಕರ್ನಾಟಕ. ವಿ ಕ್ಯಾನ್ ಫೈಂಡ್ ದಿಸ್ ಮೌಂಟೇನ್ ರೇಂಜ್ ಕ್ಲೋಸ್ ಟು ರಿವರ್ ಕೃಷ್ಣ. ಸಹ್ಯಾದ್ರಿ ಪರ್ವತದ ದಕ್ಷಿಣದ ಅಗ್ರಭಾಗವನ್ನು ನಾವು ಮಲಯ ಅನ್ನುವಂತಹ ಮಲಯ ಪರ್ವತ ಅಂತ ಕರೀತೇವೆ. ಇದು ಈಗಿನ ಕರ್ನಾಟಕ ರಾಜ್ಯದಲ್ಲಿದೆ. ಇದು ಕೃಷ್ಣಾ ನದಿಯ ಕೆಳಭಾಗದಲ್ಲಿ ನಮಗೆ ಕಂಡುಬರುತ್ತೆ. ಮೂರನೇದೇ ಸಹ್ಯ. Third mountain range is Sahyadri mountain range. This mountain range is known as Paschima Ghatta or Western Ghats in Karnataka. It starts from Nilagiri and spreads up to the western coast. ಈ ಪರ್ವತ ಶ್ರೇಣಿಯನ್ನು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟ ಅಂತ ಕರಿತೀವಿ. ಈ ಸಹ್ಯಾದ್ರಿ ಪರ್ವತ ಶ್ರೇಣಿಯನ್ನು ಇದು ನೀಲಗಿರಿ ಅನ್ನುವಂತಹ ಜಾಗದಿಂದ ಆರಂಭವಾಗಿ ಪಶ್ಚಿಮ ತೀರದವರೆಗೂ ಕೂಡ ಹಬ್ಬಿದೆ. ಫೋರ್ತ್ ಒನ್ ಇಸ್ ಶುಕ್ತಿಮಾನ್. ಇಟ್ ಈಸ್ ದಿ ಸಬಾರ್ಡಿನೇಟ್ ಮೌಂಟೇನ್ ಆಫ್ ವಿಂಧ್ಯ. ವಿ ಕ್ಯಾನ್ ಐಡೆಂಟಿಫೈ ದಿಸ್ ಮೌಂಟೇನ್ ರೇಂಜ್ ಕ್ಲೋಸ್ ಟು ಉಜ್ಜಯಿನಿ. From Vindhya, this mountain range spreads towards west coast. ಈ ಶುಕ್ತಿಮಾನ್ ಅನ್ನುವಂತಹ ಪರ್ವತ ಶ್ರೇಣಿ ವಿಂಧ್ಯ ಪರ್ವತದ ಉಪಪರ್ವತ ಆಗಿದೆ. ಇದನ್ನು ಉಜ್ಜಯಿನಿಯ ಹತ್ತಿರದಲ್ಲಿ ನಾವು ಗುರುತಿಸಬಹುದು. ವಿಂಧ್ಯ ಪರ್ವತ ಶ್ರೇಣಿಯಿಂದ ಇದು ಪಶ್ಚಿಮ ತೀರದವರೆಗೂ, ಪಶ್ಚಿಮ ಕಡಲ ತೀರದವರೆಗೂ ಕೂಡ
ಹಬ್ಬಿರುವಂಥದ್ದು. ಫಿಫ್ತ್ ಒನ್ ಇಸ್ ವೃಕ್ಷಃ. This is also a subordinate mountain range of Vindhya. From Vindhya, this mountain range spreads towards east coast. This mountain range is also known as Satpur Mahadev range. ಈ ವೃಕ್ಷ ಪರ್ವತ ಅನ್ನೋದು ಕೂಡ ವಿಂಧ್ಯ ಪರ್ವತದ ಉಪಪರ್ವತವೇ ಆಗಿದೆ. ಇದು ವಿಂಧ್ಯ ಪರ್ವತದಿಂದ ಪೂರ್ವ ತೀರದವರೆಗೂ ಕೂಡ ಹಬ್ಬಿರುವಂಥದ್ದು. ಈ ಪರ್ವತ ಶ್ರೇಣಿಯನ್ನು ಸಾತ್ಪುರ್ ಮಹಾದೇವ್ ಪರ್ವತ ಶ್ರೇಣಿ ಅಂತ ಕೂಡ ಕರೀತೇವೆ. ಆರನೇದೇ ವಿಂಧ್ಯ. ಸಿಕ್ಸ್ತ್ ಒನ್ ಇಸ್ ವಿಂಧ್ಯ ಮೌಂಟೇನ್ ರೇಂಜ್. ಇನ್ ಮಧ್ಯ ಪ್ರದೇಶ್ there is a district called Thar. In that district you find a peak called Gomanpur Peak. From that peak, this mountain range spreads approximately 100 kilometers. This is the mountain range which divides India into northern India and southern India. In a sense, this mountain range acts as a dividing line. ವಿಂಧ್ಯ ಪರ್ವತ ಶ್ರೇಣಿ ಅನ್ನುವಂಥದ್ದು ಈವಾಗಿನ ಮಧ್ಯಪ್ರದೇಶದಲ್ಲಿ ಥಾರ್ ಅನ್ನುವಂತಹ ಒಂದು ಜಿಲ್ಲೆ ಇದೆ. ಆ ಥಾರ್ ಜಿಲ್ಲೆಯಲ್ಲಿ ಗೋಮನ್ಪುರ ಅನ್ನುವಂಥ ಒಂದು ಶಿಖರ ಇದೆ. ಅಲ್ಲಿಂದ ಆರಂಭವಾಗಿ ಸುಮಾರು 100 ಕಿಲೋಮೀಟರ್ಗಳ ವರೆಗೆ ಇದು ವಿಸ್ತಾರವಾಗಿ ಬೆಳಕೊಂಡು ಹೋಗಿರುವಂತಹ ಪರ್ವತ ಶ್ರೇಣಿ. ಇದು ಉತ್ತರ ಭಾರತವನ್ನು ಮತ್ತು ದಕ್ಷಿಣ ಭಾರತ ಅಂಥೇಳಿ ಭಾರತವನ್ನು ವಿಭಾಗಿಸುವಂತಹ ವಿಭಾಜಕ ರೇಖೆಯಂತೆ ಕಾಣುತ್ತೆ ಅನ್ನುವಂಥದ್ದು ಕವಿಯ ಆಶಯ. ಸೆವೆಂತ್ ಒನ್ ಇಸ್ ಪಾರಿಯಾತ್ರ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಅರಾವಲಿ ಮೌಂಟೇನ್ ರೇಂಜ್, oldest mountain range of India. This mountain range spreads from Vindhya to Narmada starting point, Narmada river's starting point. Approximately we can say like this, from Gujarat it spreads up to southern Delhi. ಈ ಪಾರಿಯಾತ್ರ ಅನ್ನುವಂತಹ ಪರ್ವತ ಶ್ರೇಣಿಗೆ ಇನ್ನೊಂದು ಹೆಸರೇ ಅರಾವಲಿ ಅಂತ ಹೇಳಿ. ಇದು ಭಾರತದ ಪ್ರಾಚೀನ ಪರ್ವತ ಶ್ರೇಣಿ ಕೂಡ ಹೌದು. ಈ ಪರ್ವತ ಶ್ರೇಣಿ ವಿಂಧ್ಯ ಪರ್ವತದಿಂದ ಆರಂಭವಾಗಿ ನರ್ಮದಾ ನದಿಯ ಉಗಮದವರೆಗೂ ಕೂಡ ಹಬ್ಬಿಕೊಂಡ್ಬಂದಿದೆ. ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಗುಜರಾತ್ನಿಂದ ದಕ್ಷಿಣ ದೆಹಲಿಯವರೆಗೂ ಕೂಡ ಹಬ್ಬಿರುವಂತಹ ದೊಡ್ಡದಾದಂತಹ ಪರ್ವತ ಶ್ರೇಣಿಯೇ ಅರಾವಲಿ. ಮಹೇಂದ್ರೋ ಮಲಯ ಸಹ್ಯ ಶುಕ್ತಿಮಾನ್ ವೃಕ್ಷಪರ್ವತಃ ವಿಂಧ್ಯಶ್ಚ ಪಾರಿಯಾತ್ರಶ್ಚ ಇತ್ಯೇತೆ ಕುಲಪರ್ವತಾಃ. In this stanza we have to remember only one grammar point, that is ityete. Iti plus yete, ityete, that is end sandhi, that's it. Vindhyaha plus cha, vindhyascha, visarga sandhi, sakaradesha you can say. Vindhyaha plus cha, vindhyascha. Kulaparvataha, the word Kulaparvata indicates India's prominent mountain ranges anta. गंगा सरस्वती सिंधु चंद्रभागा तथा परा यमुना च शतद्रुश्च वितस्तेरावती कुहुः. गंगा सरस्वती सिंधु चंद्रभागा तथा परा यमुनाश्च शतद्रुश्च वितस्तेरावती कुहुः.
ವಿತಸ್ತಾ ಪ್ಲಸ್ ಇರಾವತಿ, ವಿತಸ್ತೇರಾವತಿ ಗುಣಸಂಧಿ. You have to remember this one. These are the prominent rivers in India. Ganga, Saraswati, Sindhu, Chandrabhaga, Yamuna, Shatadru, Vitasta, Iravati, Kuhuhu. Totally 9 prominent rivers are mentioned in this stanza. Ganga, it originates from Gomukh, which is located at the base of Gangotri Glacier in Uttarakhand. It passes through Uttar Pradesh, West Bengal, Rajasthan, Himachal Pradesh, Bihar, Jharkhand, Madhya Pradesh, Haryana and Delhi, eventually emptying into the Bay of Bengal. This is the important river. ಇದು ಭಾರತದ ಅತ್ಯಂತ ಮುಖ್ಯವಾದಂತಹ ನದಿ. ಇದು ಗೋಮುಖ ಅನ್ನುವಂತಹ ಪ್ರದೇಶದಲ್ಲಿ ಉಗಮವಾಗುತ್ತೆ. ಅದು ಗಂಗೋತ್ರಿಯ ಸಮೀಪದಲ್ಲಿ ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಭಾರತದ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಹಿಮಾಚಲ ಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಹರಿಯಾಣ, ದೆಹಲಿ ಮುಂತಾದ ರಾಜ್ಯಗಳಲ್ಲಿ ಹರಿದು ಕಡೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. Second one is Saraswati, an invisible river at this moment. According to Puranas, it originates from Himalayas. It flows in Punjab and Rajasthan. At last joins the Arabian Sea. ಈಗ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ನದಿ. ಇದು ಹಿಮಾಲಯದಲ್ಲಿ ಉಗಮವಾಗುತ್ತೆ. ಪಂಜಾಬ್ ಮತ್ತು ರಾಜಸ್ಥಾನಗಳಲ್ಲಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅನ್ನುವಂಥದ್ದು ಪೌರಾಣಿಕವಾದಂತಹ ವಿವರಣೆ. ಥರ್ಡ್ ಒನ್ ಇಸ್ ಸಿಂಧು. It originates from Manasa Lake, which is in Tibet now. It runs a course through the Ladakh region of India and then flows in a southern direction along the entire length of Pakistan to merge into the Arabian Sea. ಇದು ಮಾನಸ್ ಸರೋವರದಲ್ಲಿ ಹುಟ್ಟುತ್ತೆ. ಈಗಿನ ಟಿಬೇಟ್ಗೆ ಸೇರಿದಂತಹ ಪ್ರದೇಶ. ಇದು ಭಾರತದ ಲಡಾಖ್ ಭಾಗದಲ್ಲಿ ಹರಿದು ಅನಂತರ ದಕ್ಷಿಣಾಭಿಮುಖವಾಗಿ ಪಾಕಿಸ್ತಾನದಲ್ಲಿ ತುಂಬ ದೂರ ಹರಿದು ಕಡೆಗೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಫೋರ್ತ್ ಒನ್ ಇಸ್ ಚಂದ್ರಭಾಗ. From Himalayas, it flows to Punjab. In Kashmir, this river is known as Chenab. In Indian scriptures, this river is called as Chandrabhaga because it is formed from the confluence of Chandra and Bhaga rivers. ಇದು ಹಿಮಾಲಯದಿಂದ ಪಂಜಾಬ್ನಲ್ಲಿ ಹರಿಯುತ್ತೆ. ಕಾಶ್ಮೀರದಲ್ಲಿ ಈ ನದಿಯನ್ನು ಚಿನಾಬ್ ಅನ್ನೋ ಹೆಸರಿನಿಂದ ಕರೀತಾರೆ. ಭಾರತದ ಶಾಸ್ತ್ರಗಳು ಈ ನದಿಯನ್ನು ಚಂದ್ರಭಾಗ ಅಂತ ಕರೆದಿವೆ. ಯಾಕೆ ಅಂದರೆ ಚಂದ್ರ ಮತ್ತು ಭಾಗಾ ನದಿಗಳ ಸಂಗಮದಿಂದ ರೂಪುಗೊಂಡಿರುವಂಥ ನದಿ ಇದಾಗಿರೋದ್ರಿಂದ. Fifth one is Yamuna. It rises near Yamunotri in western Uttarakhand. It flows swiftly along the border between Uttar Pradesh and Haryana.
ಇದು ಯಮುನೋತ್ರಿ ಎನ್ನುವಂತಹ ಉತ್ತರಾಖಂಡದ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟುತ್ತೆ. ಅಲ್ಲಿಂದ ವೇಗವಾಗಿ ಹರಿಯುವಂತಹ ಈ ನದಿ ಉತ್ತರ ಪ್ರದೇಶ ಮತ್ತು ಹರಿಯಾಣದ ಸೀಮೆಗಳಲ್ಲಿ ಹರಿಯುತ್ತೆ. ಶತದ್ರು, it is one among the 5 rivers in Punjab, one among the famous 5 rivers of Punjab. It also flows in Himachal Pradesh. Now this river is known as Satluj. ಇದು ಪಂಜಾಬ್ನ 5 ಪ್ರಮುಖ ನದಿಗಳಲ್ಲಿ ಒಂದು. ಈಗ ಇದು ಹಿಮಾಚಲ ಪ್ರದೇಶದಲ್ಲೂ ಹರಿಯುತ್ತೆ. ಈ ನದಿಯನ್ನು ಈವಾಗಿನ ದಿನಗಳಲ್ಲಿ ಸಟ್ಲೆಜ್ ಅನ್ನೋ ಹೆಸರಿನಿಂದ ಕರೀತೇವೆ. ವಿತಸ್ತಾ, ದಿಸ್ ಇಸ್ ಆಲ್ಸೋ ಒನ್ ಅಮಾಂಗ್ ದಿ ಫೇಮಸ್ 5 ರಿವರ್ಸ್ ಆಫ್ ಪಂಜಾಬ್. ಇದು ಕೂಡ ಪಂಜಾಬ್ನ ಖ್ಯಾತವಾದ 5 ನದಿಗಳಲ್ಲಿ ಒಂದು. ನೌ ಇಟ್ ಇಸ್ ಕಾಲ್ಡ್ ಆಸ್ ಝೇಲಂ ಆರ್ ಝೀಲಂ. ಈಗ ಈ ನದಿಯನ್ನು ಝೇಲಂ ಅನ್ನೋ ಹೆಸರಿನಿಂದ ಕರೀತಾರೆ. 8th one is Iravati. It is also one among the famous 5 rivers of Punjab region. It rises in the Himalayas in Himachal Pradesh state in India. From Banga, it flows in Kashmir and Punjab and enters Pakistan. Now this is known as Ravi or Ravi. Ravi. ಇದು ಕೂಡ ಪಂಜಾಬ್ನ ಪ್ರಮುಖ 5 ನದಿಗಳಲ್ಲಿ ಒಂದು. ಇದು ಹಿಮಾಲಯದಲ್ಲಿ, ಅದು ಕೂಡ ಭಾರತದ ಹಿಮಾಚಲ ಪ್ರದೇಶದಲ್ಲಿ ಹುಟ್ಟುತ್ತೆ. ಬಂಗಾ ಅನ್ನುವಂತಹ ಜಾಗದಿಂದ ಇದು ಕಾಶ್ಮೀರ್ ಮತ್ತು ಪಂಜಾಬ್ನಲ್ಲಿ ಹರಿಯುತ್ತೆ, ಪಾಕಿಸ್ತಾನವನ್ನು ಪ್ರವೇಶಿಸುತ್ತೆ. ಈಗ ಈ ನದಿಯನ್ನು ರಾವಿ ಅನ್ನೋ ಹೆಸರಿನಿಂದ ಕರೀತಾರೆ. ಕುಹೂಹು, ದಿಸ್ ಇಸ್ ಒನ್ ಅಮಾಂಗ್ ದಿ 7 rivers of ಲಕ್ಷದ್ವೀಪ. ಕಾಬೂಲ್ ಇಸ್ ದಿ ಅದರ್ ನೇಮ್ ಫಾರ್ ದಿಸ್ ರಿವರ್. ಲಕ್ಷದ್ವೀಪದಲ್ಲಿ ಹರಿಯುವಂತಹ 7 ನದಿಗಳಲ್ಲಿ ಕುಹು ಅನ್ನುವಂಥದ್ದು ಒಂದು, ಕಾಬೂಲ್ ಅನ್ನುವಂಥದ್ದು ಈ ನದಿಗಿರುವಂತಹ ಇನ್ನೊಂದು ಹೆಸರು. ಗಂಗಾ ಸರಸ್ವತಿ ಸಿಂಧೂ ಚಂದ್ರಭಾಗಾ ತಥಾಪರ ಯಮುನಾ ಚ ಶತದೃಶ್ಚ ವಿತಸ್ತೇರಾವತಿ ಕುಹೂಹು. In this stanza you have to remember Vitasta plus Iravati, Vitasteravati, that is Gunasandhi. Yamunascha, Shatadruscha, Sindhuscha. Here you can find Visarga Sandhi, Sakaradesha plus Shutva Sandhi. Vishwasya Mataras Sarvaha, Sarvashchaiva Mahapalaha, Tatha Nadyah Svaprakashaha. ಶತಶೋಥ ಸಹಸ್ರಶಃ. ಸರ್ವಾಃ ನದ್ಯಃ ವಿಶ್ವಸ್ಯ ಮಾತರಃ. All rivers are considered as mothers. Sarvashchaiva mahapalaः. All rivers bring prosperity to the nation. Tata nadyah svaprakashaः. All rivers are having their own water source. Shatashota sahasrashah. Hundreds of thousands of rivers flow in this sacred land. ನದಿಗಳನ್ನು ಜಗತ್ತಿನ ತಾಯಂದಿರು ಅಂತ ಕರೀತೇವೆ. ಎಲ್ಲ ನದಿಗಳೂ ಕೂಡ ಅಭಿವೃದ್ಧಿಯನ್ನು ತಂದುಕೊಡುತ್ತವೆ. ಎಲ್ಲ ನದಿಗಳಿಗೂ ಕೂಡ ಅದರದೇ ಆದಂತಹ ಜಲಮೂಲ ಇದೆ. ಪವಿತ್ರವಾದ ಈ ದೇಶದಲ್ಲಿ ನೂರಾರು ಸಾವಿರಾರು ನದಿಗಳು ಹರಿಯುತ್ತವೆ. Why we call these rivers as mothers?
civilizations on this earth started on the river banks. That's why rivers are called as mothers. For example, Harappa Mohenjo-daro civilization started on the bank of river Sindhu. Egyptian civilization on the banks of river Nile. That's why rivers are called as mothers. ಜಗತ್ತಿನ ಎಲ್ಲ ನಾಗರಿಕತೆಗಳು ಕೂಡ ಬೆಳೆದಿದ್ದು ನದಿಯ ದಡದಲ್ಲೇ ಆಗಿರೋದ್ರಿಂದ ನದಿಗಳನ್ನು ತಾಯಂದಿರು ಅಂತ ಹೇಳಿ ಕರೀತೇವೆ. This stanza we have taken from Padma Purana. Suta Munihi Rishin Prati Avadat. This you have to remember. ಈ ಪದ್ಯವನ್ನು ನಾವು ಪದ್ಮಪುರಾಣದಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ. ಸೂತ ಮುನಿಯಾದಂತಹವನು ಋಷಿಗಳಿಗೆ ಹೇಳಿದಂತಹ ಪದ್ಯಭಾಗವಿದು. This is an important stanza for translation. You must remember. ತುನದ್ಯಃ ಸರಸ್ವತ್ಯಃ ಸರ್ವಾ ಗಂಗಾ ಸಮುದ್ರಗಾಃ ವಿಶ್ವಸ್ಯ ಮಾತರಃ ಸರ್ವಾಃ ಜಗತ್ಪಾಪಹರಾ ಸ್ಮೃತಾಃ. ತಾಸ್ತು ನದ್ಯಃ ಸರಸ್ವತ್ಯಃ, all those rivers are having tributaries. ಸರ್ವಾಃ ಗಂಗಾ ಇವ ಸಮುದ್ರಗಾಃ, all rivers go and join ocean like Ganga. Vishwasya Mataras Sarvaha, all rivers are considered as mothers. Jagat Papahara Smritaha, all rivers destroy our sins. Here Saraswatyaha means Saramsi Asu Santi iti, rivers having tributaries. Samudragaha, samudram gachanti iti samudragaha, upapada tatpurusha samasaha. Mataraha, mata matarau mataraha, strilingaha prathama vibhaktihi bahuvachanam. Nadyaha, nadi nadyau nadyaha, strilingaha prathama vibhaktihi bahuvachanam. Smritaha, ta pratyaya ಭೂತಕೃದಂತಹ. ಆ ಎಲ್ಲ ನದಿಗಳು ಕೂಡ ಸರಸ್ವತ್ಯ ಉಪನದಿಗಳನ್ನು ಹೊಂದಿವೆ. ಸರ್ವ ಗಂಗಾ ಸಮುದ್ರಗಾಃ, ಎಲ್ಲ ನದಿಗಳು ಕೂಡ ಗಂಗೆಯಂತೆ ಸಮುದ್ರವನ್ನು ಹೋಗಿ ಸೇರುತ್ತವೆ. ವಿಶ್ವಸ್ಯ ಮಾತರಃ ಸರ್ವಾಃ, ಜಗತ್ತಿನ ಎಲ್ಲ ನದಿಗಳು ಕೂಡ ತಾಯಂದಿರುಗಳು. ಜಗತ್ಪಾಪಹರಾ ಸ್ಮೃತಾಃ, ಜಗತ್ತಿನ ಪಾಪಗಳನ್ನು ಕಲ್ಮಶಗಳನ್ನು ದೂರ ಮಾಡುವಂತಹವು ಈ ನದಿಗಳು ಗಂಗೆಯಂತೆ ಅನ್ನುವಂಥದ್ದು ಈ ಪದ್ಯದ ಭಾವ. ಕಾಪಿಲೆ ಗೋಗ್ರಹೇ ಸೋಮೆ ತೀರ್ಥೆ ಚಾಲಾಭು ಸಂಜ್ಞಿತೆ ಮೃತ್ಯುಂಜಯೇ ಕ್ರೋಡತೀರ್ಥೆ ವಾಸುಕೆ ಸಿದ್ಧಕೇಶ್ವರೇ. ಕಾಪಿಲೆ ಗೋಗ್ರಹೇ ಸೋಮೆ ತೀರ್ಥೆ ಚಾಲಾಭು ಸಂಜ್ಞಿತೆ ಮೃತ್ಯುಂಜಯೇ ಕ್ರೋಡತೀರ್ಥೆ ವಾಸುಕೆ ಸಿದ್ಧಕೇಶ್ವರೇ. ತೀರ್ಥಕ್ಷೇತ್ರ particularly refers to pilgrimage sites and holy places in Hinduism as well as in Jainism. These are 8 in number. In Odisha, there is a place called Cuttack. Close to that city, there is a river called Vaitarani. On the bank of that river, you find these 8 holy places. Those are Kapila Tirtha, Gograha Tirtha, Soma Tirtha, Alabu Tirtha, Mrutyunjaya Tirtha, Kroda Tirtha, Vasuki Tirtha, Siddhakeshwara Tirtha.
This is for 2 mark. ಒರಿಸ್ಸಾದಲ್ಲಿ ಕಟಕ್ ಪ್ರಾಂತ್ಯಕ್ಕೆ ಹತ್ತಿರದಲ್ಲಿ ವೈತರಣಿ ಅನ್ನುವಂತಹ ಒಂದು ನದಿ ಹರಿಯುತ್ತೆ. ಆ ನದಿಯ ದಡದಲ್ಲಿ ಈ 8 ಪವಿತ್ರ ಕ್ಷೇತ್ರಗಳು ಇವೆ. ಕಪಿಲತೀರ್ಥ, ಗೋಗ್ರಹ ತೀರ್ಥ, ಸೋಮತೀರ್ಥ, ಆಲಾಭುತೀರ್ಥ, ಮೃತ್ಯುಂಜಯ ತೀರ್ಥ, ಕ್ರೋಡತೀರ್ಥ, ವಾಸುಕಿ ತೀರ್ಥ, ಸಿದ್ಧಕೇಶ್ವರ ತೀರ್ಥ. 2 ಅಂಕದ ಪ್ರಶ್ನೆಗಳಲ್ಲೂ ಇದನ್ನು ಕಾಣಬಹುದು. ಪಾಂಡ್ಯಾಶ್ಚ ಕೇರಳಾಶ್ಚೈವ ಚೋಲಾಕುಲ್ಯಾಸ್ತಥೈವ ಚ ಸೇತುಕಾ ಮೂಷಿಕಾಶ್ಚೈವ ಕ್ಷಪಣಾ ವನವಾಸಿಕಾಃ. ಪಾಂಡ್ಯಾಶ್ಚ ಕೇರಳಾಶ್ಚೈವ ಚೋಲಾಕುಲ್ಯಾಸ್ತಥೈವ ಚ ಸೇತುಕಾ ಮೂಷಿಕಾಶ್ಚೈವ ಕ್ಷಪಣಾ ವನವಾಸಿಕಾಃ. In ancient India, there were many tribal groups. Among them few are Pandyaha, Keralaha, Cholaha, Kulyaha, Setukaha, Mushikaha, Kshapanaha. These tribal groups lived in forests. Among them, Pandyaha and Cholaha, Pandya and Chola tribal groups came to power by their physical strength. ಪ್ರಾಚೀನ ಭಾರತದಲ್ಲಿ ಹಲವಾರು ಗುಡ್ಡಗಾಡು ಜನಾಂಗಗಳಿದ್ವು. ಅವುಗಳಲ್ಲಿ ಮುಖ್ಯವಾದದ್ದು ಪಾಂಡ್ಯಾಹ, ಕೇರಳಾಹ, ಚೋಲಾಹ, ಕುಲ್ಯಾಹ, ಸೇತುಕಾಹ, ಮೂಷಿಕಾಹ, ಕ್ಷಪಣಾಹ. ಇವರೆಲ್ಲ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದರು. ಇವರಲ್ಲಿ ಪಾಂಡ್ಯರು ಮತ್ತು ಚೋಳರು ತಮ್ಮ ದೈಹಿಕ ಶಕ್ತಿಯಿಂದ, ತಮ್ಮ ಫಿಸಿಕಲ್ ಸ್ಟ್ರೆಂತಿಂದ ಅಧಿಕಾರವನ್ನು ಕೂಡ ಪಡೆದಂತಹವರು. ಇಲ್ಲಿ ಕುಲ್ಯಾಹ ಅನ್ನುವಂಥ ಶಬ್ದ ನೀರನ್ನು, ಕಾಲುವೆಗಳಿಂದ ನೀರನ್ನು ಪಡೆದು ಕೃಷಿಯನ್ನು ಮಾಡ್ತಾ ಇದ್ದಂತಹ ಗುಂಪನ್ನು ಹೇಳುತ್ತೆ. ಪೀಪಲ್ ದೋಸ್ ಹೂ ಆರ್ ಡೂಯಿಂಗ್ ಅಗ್ರಿಕಲ್ಚರ್ ವಿತ್ ಕೆನಾಲ್ ವಾಟರ್ಸ್, ಅದನ್ನು ಇಂಡಿಕೇಟ್ ಮಾಡೋದು ಕುಲ್ಯಾಹ ಅನ್ನೋ ಪದ. ಸೇತುಕಾಹ ಅನ್ನುವಂಥದ್ದು ದೋಸ್ ಹೂ ಆರ್ ಕನ್ಸ್ಟ್ರಕ್ಟಿಂಗ್ ವುಡನ್ ಬ್ರಿಡ್ಜಸ್, ಈ ಮರದಿಂದ ಸೇತುವೆಗಳನ್ನು ನಿರ್ಮಿಸ್ತಾ ಇದ್ದಂಥವರನ್ನು ಸೇತುಕಾಹ ಅನ್ನೋ ಶಬ್ದ ಹೇಳುತ್ತೆ. ಈ ಎಲ್ಲ ಟ್ರೈಬಲ್ ಗ್ರೂಪ್ಗಳು ಕೂಡ ಕಾಡಿನಲ್ಲಿ ವಾಸವಾಗಿದ್ವು.